ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ಬ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ಡ್ಯಾಡಿ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತಿದ್ದು. ಕಾಂಪ್ಲಿಕೇಶನ್ಸ್ ಬೇಡ ಅಂತ ವೈಟ್ ಫಾರೆಸ್ಟ್ ಕೇಕ್ ತಗೊಂಡಿದ್ದೀವಿ. ಏನಂತ ಬರ್ಸ್ತಾ ಇದ್ರು? ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ಇಲ್ಲೇ ನಮ್ಮ ಮನೆ ಹತ್ರ ನಿಯರ್ ಬೈ ಒಂದು ಹೊಸದಾಗಿ ಕೇಕ್ಸ್ ಆರ್ ಫ್ಲೇಕ್ಸ್ ಅಂತ ಆಗಿತ್ತು. ಜಸ್ಟ್ ನಮಗೆ ಪ್ಲ್ಯಾನ್ಸ್ ಇರಲಿಲ್ಲ, ಜಸ್ಟ್ ಕೇಕ್ ಕಟ್ಟಿಂಗ್ ಅಂತ ಇತ್ತು. ಡ್ಯಾಡಿನೂ ಅಷ್ಟೇ ಈ ಸತಿ ಬರ್ಡೇ ಆಫೀಸ್ಗೆ ಹೋಗಿದ್ರು, ಅವರು ಏನು ರಜಾ ಹಾಕಿರಲಿಲ್ಲ, ಯಾವಾಗಲೂ ರಜಾ ಹಾಕ್ತಾಯಿದ್ರು. ಮತ್ತು ನಮ್ಮ ಮನೇಲಿ ನಮ್ಮ ಅತ್ತೆದಿರು ಅವರೆಲ್ಲನೂ ಬಂದಿರ್ತಾಯಿದ್ರು. ಈ ಸತಿ ಎಲ್ಲರೂ ಅವ್ರವ್ರ ಬ್ಯುಸಿ ಶೆಡ್ಯೂಲ್ ಅಲ್ಲಿರೋದ್ರಿಂದ ಮತ್ತು ರಜಾ ಎಲ್ಲ ಸ್ವಲ್ಪ ಬೇರೆ ಟೈಮ್ಸಲ್ಲೆಲ್ಲ ಇರೋದ್ರಿಂದ, ಮತ್ತು ನನ್ನ ತಂಗಿಯವ್ರ ಮನೇಲೂ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಮಮ್ಮಿನೂ ನೆನ್ನೆನೇ ಹೊರಟಿದ್ರು. ಸೊ ದಿಹಾನ್ ಮಮ್ಮಿ ಇದ್ರಿತಾವೆಲ್ಲನೂ ನೆನ್ನೆನೇ ನನ್ನ ತಂಗಿ ಮನೆಗೆ ಹೋಗಿದ್ರು. ಹಂಗಾಗಿ ಎಲ್ಲರೂ ವೀಡಿಯೋ ಕಾಲಲ್ಲಿ ಇವತ್ತು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ವಿ. ನಾವೆಲ್ಲ ಕಸಿನ್ಸ್ ಎಲ್ಲ ಇದ್ವಲ್ಲ, ನಾನು, ಶ್ರೇಯಸ್ಸು, ಕುಶಲು, ಇಂಚರ, ಪೂಜಾ, ನಾವು ಎಲ್ಲರೂ ಕಸಿನ್ಸು, ಪ್ರಜ್ಜು ಮತ್ತು ಭುವನ್ ಎಲ್ಲರೂ ಇದ್ವಿ. ನಕ್ಷಿತ್ ಒಬ್ಬ ಇದ್ದ, ಅವನು ಅಲ್ಲಿ ಸಾಂಗ್ಸ್ ಹಾಕಿದ್ರು, ಅವನು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಅವನು ಎಂಜಾಯ್ ಮಾಡ್ದ. ಬರ್ಡೇ ಅಂತಂದರೆ ಆಬ್ವಿಯಸ್ಲಿ ನಕ್ಷಿತ್ ಅಂದರೆ ಯಾವುದೇ ಮಕ್ಳಿಗಾಗಿರ್ಬೋದು, ಬಲೂನ್ ಡೆಕೋರೇಷನ್ನು ಅದೆಲ್ಲನೂ ಫುಲ್ ಎಕ್ಸೈಟ್ ಆಗಿರ್ತಾರೆ. ಯಾರಾದರೂ ವಿಜಯನಗರ ಮಾರಿನಲ್ಲಿ ನಿಯರ್ ಬೈ ಇರೋರು ಇದನ್ನು ಟ್ರೈ ಮಾಡ್ಬೋದು. ಪ್ಯಾಕೇಜ್ ಅಂತೂ ತುಂಬಾ ವರ್ತ್ ಅನಿಸ್ತು, ಚೆನ್ನಾಗಿದೆ. ಇದು ರೀಸೆಂಟಾಗಿ 1 ಮಂತ್ ಆಗಿದೆ ಅಷ್ಟೇ. ಇದು ಆಲ್ರೆಡಿ ಅವರು ಡೆಕೋರೇಟ್ ಮಾಡಿರ್ತಾರೆ. ಇದು ನಾವು ಅದು ಪ್ಯಾಕೇಜ್ ತೊಗೊಂಡು ಇನ್ನೇನು ಪ್ರೈವೇಟ್ ಥಿಯೇಟರ್ಸು ಅದೂ ಎಲ್ಲ ಓಪನ್ ಮಾಡ್ತಾ ಇದ್ದಾರಂತೆ ಇನ್ನು ಸ್ವಲ್ಪ ನೆಕ್ಸ್ಟ್ ಮಂತ್ ಆ ಥರದ್ರಲ್ಲಿ. ಸೊ ಇಲ್ಲೆಲ್ಲ ಆ್ಯಂಬಿಯನ್ಸು ಚೆನ್ನಾಗಿತ್ತು. ಪ್ಯಾಕೇಜಲ್ಲಿ ನಮಗೆ ಸ್ನ್ಯಾಕ್ಸ್ ಇನ್ಕ್ಲೂಡ್ ಇರುತ್ತೆ, ಕೂಲ್ ಡ್ರಿಂಕ್ಸು ಮತ್ತು ಕೇಕ್ ನಾವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು ಕೇಕು. ಮತ್ತು ಇಲ್ಲಿ ಡೆಕೋರೇಷನ್ ಇರುತ್ತಲ್ಲ, ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಬೋದು. ಟೈಮ್ ಲಿಮಿಟ್ ಎಲ್ಲ ಏನೂ ಇರಲಿಲ್ಲ. ಸೊ ಹೀಗಾಗಿ ಯಾರಾದರೂ ಬಂದು ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಬೋದು. ಡ್ಯಾಡಿಗೂ ಅಷ್ಟೇ ಐಡಿಯಾ ಇರಲಿಲ್ಲ ಇಲ್ಲಿ ಈ ಥರ ಇರುತ್ತೆ, ಹಿಂಗೆ ಮಾಡ್ತೀವಿ ಅಂತ. ಡ್ಯಾಡಿನೂ ಸ್ವಲ್ಪ ಎಕ್ಸೈಟೆಡ್ ಆಗಿದ್ದರು, ಬಟ್ ತೋರಿಸ್ಕೊಳ್ಳಲ್ಲ, ಮಮ್ಮಿ ಹತ್ರ ಹೇಳಿರ್ತಾರೆ, ಆಮೇಲೆ ಮಮ್ಮಿ ನಮ್ಗೆ ಹೇಳ್ತಾರೆ ಹಾಗೆ. ಸೊ ನಾವು ನಮ್ಮ ಫ್ಯಾಮಿಲಿ ಗ್ರೂಪ್ಗೆ ವಿಡಿಯೋ ಕಾಲ್ ಮಾಡಿ ಸೆಲೆಬ್ರೇಷನ್ನು ಎಲ್ಲರೂ ವಿಡಿಯೋ ಕಾಲಲ್ಲಿ ನೋಡ್ತಾಯಿದ್ರು. ಶ್ರೇಯಸ್ ಮಾಡಿದ್ದ, ಇವಾಗ ನೋಡ್ಬೋದು ನೀವು. ನಕ್ಷಿತ್ ಮತ್ತು ಡ್ಯಾಡಿ ಇಬ್ಬರೂ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ರು. ಶ್ರೇಯಸ್ ಎಲ್ಲರೂ ಗ್ರೂಪಲ್ಲಿ ವಿಡಿಯೋ ಕಾಲ್ ಮಾಡಿದರು, ಎಲ್ಲರೂ ಆನ್ಲೈನಿಗೆ ಬಂದಿದ್ದರು. ಎಲ್ಲರೂ ಸೆಲೆಬ್ರೇಷನ್ನ ಫೋನಲ್ಲೇ ನೋಡ್ತಾಯಿದ್ರು. ಜಸ್ಟ್ ನಾವು ಒಂದು ಹಾಫ್ ಆನ್ ಅವರ್ ಬಿಫೋರ್ ಪ್ಲ್ಯಾನ್ ಮಾಡಿದ್ದು, ಇಲ್ಲಿ ಹಿಂಗೆ ಹೋಗೋಣ ಸೆಲೆಬ್ರೇಟ್ ಮಾಡೋಣ, ಮನೇಲಿ ಜಸ್ಟ್ ಕೇಕ್ ಕಟ್ಟಿಂಗ್ ಮಾಡೋಣ ಅಂತಿದ್ದಿದ್ದು. ಸೊ ಹಂಗೆ ಇದು ಒಂದು ಥಾಟ್ ಬಂತು, ನನ್ನ ತಮ್ಮ ಐಡಿಯಾ ಕೊಟ್ಟ. ಸೊ ಹಾಗಾಗಿ ಸರಿ ಹೋಗೋಣ ಅಂತ ಹೋದ್ವಿ. ನಾವು ಈ ಸತಿ ಈ ಥರ ಪ್ಲ್ಯಾನು ಮತ್ತು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ದು. ಅಂದರೆ ಇದು ಐಡಿಯಾ ಇರಲಿಲ್ಲ, ಹಂಗೆ ನೋಡೋಕೆ ಹೋದರೆ ಇದು ಗ್ರ್ಯಾಂಡೇ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಅಲ್ಲಿ ಪ್ರೈವೇಟ್ ಥಿಯೇಟರ್ಸು ಅಷ್ಟೇ, 2 ಪ್ರೈವೇಟ್ ಥಿಯೇಟರ್ಸ್ ಓಪನ್ ಆಗ್ತಾಯಿದ್ರೆ, ಇನ್ನೇನು ಓಪನ್ ಮಾಡ್ತಾರೆ ಅಂತ ಹೇಳ್ತಾಯಿದ್ರು ಅವರು. ಸೊ ಇವಾಗ ಇಲ್ಲಿ ಪ್ಯಾಕೇಜಸ್ಸು ಅಷ್ಟೇ, 6 ಮೆಂಬರ್ಸ್ ಹೋದರೆ, ಯಾರಾದರೂ ಪ್ಲ್ಯಾನ್ ಮಾಡೋಂಗಿದ್ರೆ 6 to 7 ಮೆಂಬರ್ಸ್ ಪ್ಲ್ಯಾನ್ ಮಾಡೋಂಗಿದ್ರೆ ಪ್ಲ್ಯಾನ್ ಮಾಡ್ಬೋದು. ನಕ್ಷಿತ್ ಅಂತೂ ತುಂಬಾ ಎಕ್ಸೈಟ್ ಆಗಿದೆ, ಯಾಕಂತಂದರೆ ಅವನು ರೀಸೆಂಟಾಗೂ ಅಷ್ಟೇ ಯಾರ್ದಾದ್ರೂ ಬರ್ತಡೇ ಆಗಲಿ ನನ್ನ ಬರ್ತಡೇನಾ ಅಂತ ಎಸ್ಪೆಷಲಿ ಬಲೂನ್ಸು ಅದೆಲ್ಲ ಹಾಕಿದರೆ ಅಂತೂ ಇನ್ನೂ ಎಕ್ಸೈಟ್ ಆಗಿರ್ತಾರೆ. ಸೊ ಯಾರನ್ನು ಪ್ಲ್ಯಾನ್ ಮಾಡಿ ಬರೋ ಥರ ಇದ್ದರೆ ಬನ್ನಿ. ಫ್ರೆಂಚ್ ಫ್ರೈಸು ಮತ್ತು ಸ್ನ್ಯಾಕ್ಸ್ ಎಲ್ಲ ಅರೇಂಜ್ ಮಾಡಿರ್ತಾರೆ. ನಾವು ಆ ಪ್ಯಾಕೇಜ್ ಅವ್ರಿಗೆ ಕಾಲ್ ಮಾಡಿ, ಯಾರಾದರೂ ಹೋಗೋಕ್ಕೆ ಮುಂಚೆ ಒಂದು ಹಾಫ್ ಆನ್ ಅವರ್ ಬಿಫೋರ್ ಪ್ಲ್ಯಾನ್ ಮಾಡ್ಕೊಂಡು, ಅಂದರೆ ಕಾಲ್ ಮಾಡ್ಕೊಂಡು ಹೋದರೆ ಬೆಟರ್. ಮುಂಚೆನೇ ಮಾಡೋಂಗಿದ್ರು ಓಕೆ, ಬಟ್ ಹಾಫ್ ಆನ್ ಅವರ್ ಸ್ವಲ್ಪ ಹಾಫ್ ಆನ್ ಅವರ್
ಮುಂಚೆ ಮಾಡಿದ್ರೆ ಇನ್ನೂ ಬೆಟರ್, ಅಂದರೆ ಟೈಮ್ ಸ್ಲಾಟ್ಸ್ ಅದೇನ ಇದ್ದರೆ ಹೇಳ್ತಾರೆ. ಇವಾಗ ಹೊಸ್ದಾಗಿ ಓಪನ್ ಆಗಿರೋದ್ರಿಂದ ಯಾರಿಗೂ ಅಷ್ಟು ಜನಕ್ಕೆ ಅದು ಗೊತ್ತಿರಲ್ಲ ಅಂತ ನಾನು ಅಂದ್ಕೊಂಡೆ. ಇವಾಗ ಬೇಕಲ್ಲೆಲ್ಲ ಅರೇಂಜ್ ಮಾಡಿಟ್ಟಿರ್ತಾರಲ್ಲ ಆ ಥರ ಅಂತ ಅಂದ್ಕೊಂಡಿದ್ದೆ. ನನಗೂ ಡ್ಯಾಡಿಗೆ ತಿನ್ನಿಸ್ಬೇಕಾದ್ರೆ ಶೈ ಫೀಲಿಂಗ್ ಇತ್ತು, ಅದು ಇರುತ್ತೆ ಅನ್ನಿಸ್ತು. ನನ್ನ ವಾಯ್ಸ್ ಇನ್ನೂ ಸ್ವಲ್ಪ ಹಂಗೆ ಇದೆ, ನಂಗೆ ನೆಗಡಿ ಕೆಮ್ಮೋದೆಲ್ಲ ಇನ್ನೂ ಹೋಗಿಲ್ಲ. ಆಲ್ಮೋಸ್ಟ್ 15 days ಆಯಿತು. ಬಟ್ ಹಂಗೂ ವಾಯ್ಸ್ ಓವರ್ ಅದೆಲ್ಲನೂ ಕೊಡ್ತಾಯಿದ್ದೀನಿ. ಈ ಸೀಸನ್ ಹಂಗಿದೆ ಅನಿಸುತ್ತೆ, ಗೊತ್ತಿಲ್ಲ. ತುಂಬ ದಿವಸನೇ ಆಯಿತು ಇದು ಬಂದು. ಇವಾಗ ಎಲ್ಲರೂ ಒಂದು ಗ್ರೂಪ್ ಸೆಲ್ಫಿ ಫೋಟೋ ಎಲ್ಲ ಕೋಕೆನಾ ಕೋಕಾ ಸ್ಪ್ರೈಟಾ ನಿಂಗೆ ಪೂಜಾ ಯಾವ್ದು ಹೇಳು. ಕೋಕೆ ಇರ್ಲಿನಾ 7 ಅಪ್ಪ 2 7 ಅಪ್ಪ 1 7 ಅಪ್ ಮಿರಿಂಡಾ ಒಂದು ಇವ್ರಿಗೆ ಎತ್ಕೊಳಕ್ ಹೇಳ್ಬಿಡ್ಬೇಕಾಗಿತ್ತು. 7 ಅಪ್ ಯಾರಿಗೆ ಇಲ್ಲಿ ನಮಗೆ ಯಾವ್ದು ಬೇಕೋ ಸೆಲೆಕ್ಟೆಡ್ ಕೂಲ್ ಡ್ರಿಂಕ್ಸ್ ಆಪ್ಷನ್ ಇತ್ತು. ಸೊ ಎಲ್ಲರೂ ನಾವು ಇಷ್ಟು ಜನ ಇರೋದ್ರಿಂದ ಆಬ್ವಿಯಸ್ಲಿ ಯಾರ್ಯಾರು ಯಾವ್ದು ಬೇಕೋ ಅದನ್ನು ತೊಗೊತಾ ಇದ್ರು. ಮತ್ತು ಹಿಂದೆ ಬ್ಯಾಕ್ಗ್ರೌಂಡ್ ಸಾಂಗ್ಸ್ ಇತ್ತು, ಸೊ ಕಾಪಿರೈಟ್ ಆಗುತ್ತೆ ಅಂತ ನಾನು ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ತಂಗಿ ಮನೆಗೆ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ. ಅಲ್ಲಿ ಫಸ್ಟ್ ಟೈಮ್ ಅಂದರೆ ಆ ಏರಿಯಾದಲ್ಲಿ ಅಣ್ಣಮ್ಮ ತೊಗೊಂಡ್ಬಂದಿದ್ರು, ಹಂಗಾಗಿ ಅವರು ಇನ್ವೈಟ್ ಮಾಡಿದರು. ಸೊ ಹೋಗಿದ್ವಿ. ಮತ್ತು ಇನ್ನೇನು ನಾನು ಈ ವೀಕಲ್ಲಿ ಊರಿಗೆ ಹೋಗ್ತೀನಲ್ಲ, ಹಾಗಾಗಿ ನಾವು ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದ್ವಿ. ಅಲ್ಲೂ ಅಷ್ಟೇ ಎಲ್ಲ ನಾನ್ ವೆಜ್ ಎಲ್ಲ ಇತ್ತು. ಅಲ್ಲೂ ಊಟ ಮಾಡಿಕೊಂಡು ದೇವ್ರಿಗೆ ಆರತಿ ಅದೆಲ್ಲ ಬೆಳಗ್ಗೆನೇ ಆಗಿತ್ತು. ಜಸ್ಟ್ 1 day ಅಷ್ಟೇ ಇದು ಮಾಡಿದ್ದು, ಬೆಳಗ್ಗೆನೇ ಆರತಿ ಎಲ್ಲ ಆಗಿತ್ತು. ನಾವು ಹೋಗಿದಾಗ ಟೈಮ್ ಒಂದು 12 ಆ ಥರ ಆಗಿತ್ತು. ಹೋಗಿ ನಾವು ಒಂದು 2 hours ಇದ್ಬಿಟ್ಟು ಬಂದಿದ್ದು. ನಾನು ಹಂಗೆ ಒಂದು ಬಿರಿಯಾನಿ ರೆಸಿಪಿ ಮಾಡಿಬಿಟ್ಟು ಅಲ್ಲೇ, ಅವಳು ಬೇರೆ ಏನೋ ಅಡುಗೆ ಮಾಡ್ತಾಯಿದ್ಲು, ನಾನು ಅವಳಿಗೆ ಹೆಲ್ಪ್ ಮಾಡಿ ಬಿರಿಯಾನಿ ಒಂದು ಮಾಡಿ ಬಂದ್ವಿ. ಇದಾದಮೇಲೆ ನಾನು ನೆಕ್ಸ್ಟ್ ಹಾಗೆ ಈವ್ನಿಂಗು ಸ್ಟೀಲ್ ಫ್ಯಾಕ್ಟ್ರಿಗೆ ಹೋಗಿದ್ದೆ. ನಾನು ಇಷ್ಟೊಂದು ಸತಿ ಇಲ್ಲಿ ರಿಟರ್ನ್ ಗಿಫ್ಟ್ಸು ನಮ್ಮ ಮನೆಗೆಲ್ಲ ರಿಟರ್ನ್ ಗಿಫ್ಟ್ಸ್ ಏನಾದರೂ ಇದ್ದರೆ ಇಲ್ಲಿ ಶಾಪ್ ಮಾಡ್ತೀನಿ. ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ ನಮಗೆ, ಡಿಸೈನ್ಸು ಆಪ್ಷನ್ಸ್ ಎಲ್ಲನೂ. ಸೊ ನನ್ನ ಲಾಸ್ಟ್ ಬ್ಲಾಗಲ್ಲೆಲ್ಲ ನೋಡಿದ್ರೆ ನಾನು ಇಲ್ಲಿ ಬಂದಿದ್ದೀನಿ. ನಾನು ಇವಾಗ ಮನೆಗೆ ಹೋಗ್ತಾ ಇರೋದ್ರಿಂದ ಅಲ್ಲಿಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಸೊ ಫಸ್ಟೇ ಅತ್ತೆ ಮನೆಗೆ ಹೋಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು, ಇವಾಗ ಬಾಕ್ಸು ಆ ಥರದ್ದೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ತೊಗೊಳ್ಳೋಣ ಅಂತ ಬಂದೆ. ನನಗೆ ಬೌಲು ಮತ್ತು ಕಾಫಿ ಗ್ಲಾಸಸ್ಸು ಅದೆಲ್ಲನೂ ಬೇಕು. ನಾನು ಹೆಂಗಂದರೆ ವರ್ಷಕ್ಕೊಂದು ಸತಿ ಚೇಂಜ್ ಮಾಡ್ತಾ ಇರ್ತೀನಿ. ಬೇರೆ ಡಿಸೈನ್ಸು ಆ ಥರದ್ದೆಲ್ಲ ನೋಡಿದಾಗ ಯಾವ್ದು ಅಟ್ರಾಕ್ಟ್ ಆಗುತ್ತೋ ಅದು ಚೇಂಜ್ ಮಾಡ್ತಾ ಇರ್ತೀನಿ. ಲಾಸ್ಟ್ ಇಯರು ತೊಗೊಂಡಿದ್ದೆ. ಸೊ ಈ ವರ್ಷವೂ ಸ್ವಲ್ಪ ಅಂದರೆ ಅದ್ರ ಜೊತೆಗೆ ಇದೂ ಇರಲಿ ಅಂದ್ಬಿಟ್ಟು ಈ ಸತಿ ಒಂದು ಸ್ವಲ್ಪ ಬೇರೆ ಗ್ಲಾಸಸ್ ನೋಡಿ ತೊಗೊಂಡೆ. ಮತ್ತು ಬೇರೆ ಪಾತ್ರೆ ಐಟಮ್ಸ್ ಎಲ್ಲನೂ ಬೇಕಾಗಿತ್ತು, ಈಗ ಸಾರು ಮಾಡೋದಕ್ಕೆ ಅದೆಲ್ಲನೂ. ಈ ಸತಿದಲ್ಲಿ ರಿನೋವೇಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಲ್ಲಿ ಆಪ್ಷನ್ಸ್ ಇರಲಿಲ್ಲ, ಎಲ್ಲ ಮೆಸ್ಸಿ ಆಗಿತ್ತು. ಇಲ್ಲಾಂದರೆ ಅವ್ರು ನೀಟಾಗಿ ಜೋಡಿಸಿರ್ತಾಯಿದ್ರು. ಏನು ಆಪ್ಷನ್ ಇತ್ತು, ನನಗೇನು ಅವಶ್ಯಕತೆ ಇತ್ತು ಅದು ತೊಗೊಂಡೆ. ಇನ್ನು ಮಿಕ್ಕಿತ್ತು ನೋಡೋಣ ಬೇರೆ ಕಡೆ ಹೋದಾಗ ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲೇನು ತೊಗೋಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡೆ. ಇವಾಗ ಸೌಟು ಮತ್ತು ದೋಸೆ ಎತ್ತದು ಅದೆಲ್ಲ ಬೇಕಾಗಿತ್ತು ನನಗೆ. ಈ ಥರ ಸ್ವಲ್ಪ ಚಿಕ್ಕದು ಐಟಮ್ಸ್ ಎಲ್ಲ ನಂಗೆ ಸಖತ್ ಇಷ್ಟ ಆಗುತ್ತೆ. ಮತ್ತು ನಂಗೆ ಹಂಗೆ ನಾನು ಸ್ವಲ್ಪನೇ ಮಾಡೋದ್ರಿಂದ ಅದು ಯೂಸ್ ಆಗುತ್ತೆ ನನಗೆ. ಇನ್ನು ಮೇಲ್ಗಡೆ ಫ್ಲೋರಲ್ಲಿ ಬಾಕ್ಸ್ ಅದೆಲ್ಲ ಆಪ್ಷನ್ ಎಲ್ಲ ಇತ್ತು. ನಾನು ನನ್ನ ತಮ್ಮನ ಜೊತೆ ಹೋಗಿದ್ದಿದ್ದು, ಮತ್ತು ಮಳೆ ಬರೋ ಥರ ಇತ್ತು. ಒಂದು 1/2 hour ಬೇಗ ಶಾಪಿಂಗ್ ಮಾಡ್ಕೊಂಡು ಬಂದೆ. ಮತ್ತು ಬಾಕ್ಸಸ್ ಎಲ್ಲ ನೋಡಿದೆ. ನಾನು ಆಲ್ರೆಡಿ ಇವಾಗ ಅರೇಂಜ್ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಇವಾಗ ತಿರ್ಗಾ ಇದೆಲ್ಲ ಹೆಂಗೆ ಏನು ಅಂದ್ಕೊಂಡು ಅಲ್ಲಿ ಹೋದ್ಮೇಲೆ ಪ್ಲ್ಯಾನ್ ಮಾಡಿಕೊಂಡು ತೊಗೊಳ್ಳೋಣ ಅಂದ್ಬಿಟ್ಟು ಇದೆಲ್ಲ ಏನೂ ತೊಗೊಂಡಿಲ್ಲ. ಈಗ ಫ್ಯಾನ್ಸಿ ಐಟಮ್ಸ್ ಎಲ್ಲನೂ ಸ್ವಲ್ಪ ಚೆನ್ನಾಗಿತ್ತು ಇಲ್ಲಿ. ಇದು ನಾನು ಮಾಗಡಿ ರೋಡಿಗೆ ಬಂದಿದ್ದು, ವಿಜಯನಗರ ಹತ್ರ ಇದೆಯಲ್ಲ ಮಾಗಡಿ ರೋಡಲ್ಲಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.